ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸೊ ಹೋದ ಬಾರಿ ಸ್ಪಿರಿಟ್ ಆ್ಯನಿಮಲ್ ವಿಡಿಯೋ ಪಾರ್ಟ್ 1ನಲ್ಲಿ ನಿಮಗೆ ಒಂದು ಪ್ರಶ್ನೆನ ಕೇಳಿದ್ದೆ ಮತ್ತು ಒಂದು ಹೋಮ್ವರ್ಕನ್ನು ಕೊಟ್ಟಿದ್ದೆ. ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ಯಾವುದು ಕಂಡು ಹಿಡ್ಕೊಂಡು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳಿ ಕೆಲವರು ಹಾಕಿದ್ದೀರಾ ಮತ್ತು ಇನ್ನು ಕೆಲವರು ಹಾಕೋದ್ರಲ್ಲಿದ್ದೀರಾ. ಸೊ ಎನಿವೇಸ್, ನಾನು ಇನ್ನೂ 6 ಪ್ರಾಣಿಗಳ ಬಗ್ಗೆ ಇವತ್ತು ಮಾತಾಡ್ತೀನಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಆಲ್ರೆಡಿ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಸವಿನಯ ವಿನಂತಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್, ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ನಿಮ್ಮ ಸ್ಪಿರಿಟ್ ಅನಿಮಲ್ ಬಗ್ಗೆ ಹೇಳ್ತಿದ್ದೆ. ಮತ್ತು ಈ ಸ್ಪಿರಿಟ್ ಅನಿಮಲ್ ತಿಳ್ಕೊಳ್ಳೋದಿದ್ರೆ ನಮಗೇನು ಪ್ರಯೋಜನ ಅಂತ ನೀವು ಕೇಳ್ಬೋದು. ಆ ಒಂದು ಆ್ಯನಿಮಲ್ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತಾ 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 ಅದು ನಿಮಗೆ ಒಂದು ಶಕ್ತಿಯನ್ನು ಕೊಡುತ್ತೆ, ನಿಮ್ಮ ಜೀವನದಲ್ಲಿ ಒಂದು ಅದೃಷ್ಟವನ್ನು ಕೊಡ್ತಾ ಹೋಗುತ್ತೆ, ನಿಮಗೆ ಒಂದು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಹೆಚ್ಚು ಕಮ್ಮಿ ಒಂದು ದೇವತೆಯ ಒಂದು ಅಭಯಹಸ್ತ ನಿಮ್ಮ ಮೇಲೆ ಇದ್ದ ಹಾಗೇ ಈ ಪ್ರಾಣಿಗಳು, ಈ ಸ್ಪಿರಿಟ್ ಅನಿಮಲ್ಸ್ ಕೂಡ ನಿಮ್ಮನ್ನು ಕಾದು ಕಾಪಾಡ್ತವೆ. ಮತ್ತು ಅದೇ ರೀತಿ ನಿಮಗೆ ಮಾರ್ಗದರ್ಶನ ಮತ್ತು ಒಂದು ದಿಕ್ಸೂಚಿಯಾಗಿ ಕೂಡ ಕೆಲಸ ಮಾಡ್ತವೆ. ಸೊ ಹೋದ ಸಾರ್ತಿ ನಾನು ಗಿಡುಗ, ಹಂಸ, ಕಾಗೆ, ಆನೆ ಮತ್ತು ನರಿ ಮತ್ತು ಕುದುರೆ ಬಗ್ಗೆ ಹೇಳಿದೆ. ಏಕೆಂದರೆ ಮಧ್ಯ ಬೇಕಂತಲೇ ನರಿನ ಹಾಕಿದೆ, ಏಕೆಂದರೆ ಆನೆ ಕುದುರೆ ಅಂತ ಹೇಳೋದು ಒಂಥರ ಅದು ಆಡು ಮಾತಾಗಿ ಬರುತ್ತೆ. ಸೊ ಇವತ್ತು ಪ್ರಪ್ರಥಮವಾಗಿ ನಾವು ಕರಡಿಯ ಬಗ್ಗೆ ಮಾತಾಡೋಣ. ಕರಡಿ ಅಂತಂದಾಗ ಅದರ ಒಂದು ಗುಣಲಕ್ಷಣಗಳೇನು? ಸೊ ಈ ಕರಡಿ ಗುಣಲಕ್ಷಣ ಮಾತಾಡೋ ಮುಂಚೆ ಮತ್ತೊಂದು ನಿಮಿಷ ನೀವು ಕಣ್ಣನ್ನು ಮುಚ್ಕೊಳ್ಳಿ. ಮತ್ತೊಂದು ಸಣ್ಣ ಮೆಡಿಟೇಷನ್ ಮಾಡೋಣ. ಪಾದಗಳು ನೆಲದ ಮೇಲೆ ಸ್ಥಿರವಾಗಿ ಇರಲಿ, ಬೆನ್ಮೂಳೆ ನೇರವಾಗಿರಲಿ. ಒಂದು ದೀರ್ಘವಾದ ಶ್ವಾಸ, ಹಾಗೆಯೇ ಉಸಿರನ್ನು ಹೊರಗೆ ಹಾಕಿ ನಿಮ್ಮ ದೇಹವನ್ನು ಆರಾಮಗೊಳಿಸಿ. ಮತ್ತೊಂದು ದೀರ್ಘವಾದ ಉಸಿರು ನಿಮ್ಮ ಮುಖದ ಮೇಲಿನ ಎಲ್ಲ ಸ್ನಾಯುಗಳನ್ನು ಸಡಿಲಗೊಳಿಸಿ. ನಿಮ್ಮ ದೇಹದಲ್ಲಿ ಆಗುತ್ತಿರುವ ಚಲನವಲನವನ್ನು ಗಮನಿಸಿ. ನಿಮ್ಮ ಹೃದಯದಲ್ಲಿ ಯಾವ ಪ್ರಾಣಿಯ ಬಗ್ಗೆ ನಿಮಗೆ ವಿಪರೀತ ಪ್ರೀತಿ, ಮಮಕಾರ, ಅನುಕಂಪ ಇದೆ ಅದನ್ನು ಈಗ ನಾನು ಕೊಡುವ ಈ 30 ಸೆಕೆಂಡ್ ಟೈಮ್ನಲ್ಲಿ ಗಮನಿಸಿ. ತಿಳಿಯದಿದ್ರೂ ಪರವಾಗಿಲ್ಲ. ಓಕೆ, ತಿಳಿದಿಲ್ಲ ಅಂದರೂ ಪರವಾಗಿಲ್ಲ. ಮತ್ತು ನೀವು ಈಗ ಆ ಪ್ರಾಣಿಯ, ನಿಮಗೆ ಕಂಡ ಒಂದು ಪ್ರಾಣಿಯ ಒಂದು ಆಕಾರವನ್ನು ನಿಮ್ಮ ಮನಸ್ಸಿನ ಸ್ಮೃತಿ ಪಟಲದ ಮೇಲೆ ಬರಮಾಡ್ಕೊಳ್ಳಿ. ಬಂದಿಲ್ಲ ಅಂದರೆ ಪರವಾಗಿಲ್ಲ, ನಿಮ್ಗೆ ಇಷ್ಟವಾದ ಪ್ರಾಣಿನ ಅಲ್ಲಿ ಹಾಕ್ಕೊಳ್ಳಿ, ಎಡಿಟ್ ಮಾಡ್ಕೋಬೋದು ಸಹ ನೀವು. ಮತ್ತು ನಾನು ಕಲ್ಪನೆ ಮಾಡ್ಕೋತಾ ಇದ್ದೀನ ಇದು ನಿಜವಾಗಿ ನನ್ನ ಸ್ಪಿರಿಟ್ ಅನಿಮಲ್ ಅಂತ ಡೌಟ್ ಮಾಡಬೇಡಿ. ಯಾಕೆಂತಂದರೆ ನೀವು ಡೌಟ್ ಮಾಡಿದ್ರೆ ಪ್ರಯೋಜನವೇ ಇಲ್ಲ. ಏನೇ ಬಂದರೂ ಅದನ್ನು ನಂಬಿ, ಯಾವತ್ತೂ ನಂಬದಿರಾ ಅಯ್ಯೋ ನಾನೇ ಕಲ್ಪನೆ ಮಾಡ್ಕೋತಿದ್ದೀನೇನೋ, ಅಯ್ಯೋ ಇದು ಸತ್ಯ ಅಲ್ವೇನೋ ಅಂತ ಖಂಡಿತ ಅಂದ್ಕೋಬೇಡಿ. ಸೊ ಈಗ ಕರಡಿ ಬಗ್ಗೆ ಹೇಳ್ತಾ ಇದ್ದೆ. ಕರಡಿ ಅಂತಂದರೆ ಧೈರ್ಯ, ಕರೇಜ್. ಮತ್ತು ಕರಡಿ ಹೇಗೆ ಅಂತಂದರೆ ಒಂದು ಸರ್ತಿ ಹಿಡಿದ್ರೆ ಬಿಡೋದಿಲ್ಲ, ಅದು ಬಿಡೋದೇ ಇಲ್ಲ. ಎಷ್ಟು ಬಿಗಿಯಾಗಿ ಹಿಡಿಯುತ್ತೆ ಅಂತಂದರೆ ಆ ಅಪ್ಪುಗೆನಲ್ಲಿ, ಆ ಭಯದಲ್ಲಿ, ಮತ್ತು ಇನ್ನೊಂದೇನಂತಂದರೆ ನಿಧಾನವಾಗಿ ಒಂದೊಂದು ಸರ್ತಿ ಅದು ಕಚ್ಚುಗುಳಿ ಕೊಡುತ್ತೆ, ಅದು ನಕ್ಕೇ ಜನ ಸತ್ತು ಹೋಗ್ತಾರೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ವಿಷಯ ಅಂತಂದಾಗ ಈ ನ್ಯಾಷನಲ್ ಪಾರ್ಕ್ಸ್ ಇರೋ ಕಡೆ ಕೆಲವೊಂದು ದೇಶಗಳಲ್ಲಿ ಫ್ರೀಯಾಗಿ ಓಡಾಡೋಕ್ಕೆ ಅಂತ ಬಿಟ್ಟಿರ್ತಾರೆ, ಡಿಸ್ಕ್ಲೇಮರನ್ನು ಕೊಟ್ಟಿರ್ತಾರೆ, ನಿಮ್ಮ ಜೀವಕ್ಕೆ ನಾವು ಜವಾಬ್ದಾರರಲ್ಲ, ನೀವೇ ಹುಷಾರಾಗಿರಬೇಕು ಅಂತ. ಅಲ್ಲೆಲ್ಲ ಈ ಕರಡಿಯ ಅಟ್ಯಾಕ್ಸ್ ತುಂಬ ಆಗತ್ತಂತೆ, ಆಕ್ರಮಣ ಆಗತ್ತಂತೆ. ಆಗ ಕರಡಿ ಒಂದು ಪ್ರಾಣಿ ಹೇಗೆ ಅಂತಂದರೆ ತುಂಬ ನಿಧಾನವಾಗಿ ಒಂದೊಂದೇ ಅಂಗಾಂಗವನ್ನು ಕಿತ್ತು ತಿನ್ನುತ್ತಾ ಒಂಥರ ಕ್ಷುದ್ರವಾಗಿ ಮನುಷ್ಯನನ್ನು ಕೊಲ್ಲುತ್ತಂತೆ, ಮನುಷ್ಯ ಅಥವಾ ಯಾವುದೇ ಪ್ರಾಣಿಯನ್ನು. ಅದರಲ್ಲಿ ಕೆಲವೊಂದು ದ್ವಂದ್ವಗಳಿವೆ. ಕರಡಿ ಮಾಂಸವನ್ನು ತಿನ್ನೋದಿಲ್ಲ, ಮಾಂಸಾಹಾರಿ ಅಲ್ಲ, ಅದು ಶಾಕಾಹಾರಿ ಅಂಥೇಳಿ. ಕರಡಿಗೆ ತುಂಬ ಇಷ್ಟ ಹಲಸು, ಜೇನು, ಗೊತ್ತೇ ಇದೆ ಅಲ್ವಾ. ತುಂಬ ನಂಬಿಕೆ ಕೊಡುವಂಥ ಪ್ರಾಣಿ. ಮತ್ತು ತುಂಬ ಪ್ರೀತಿ ಕೂಡ ಇರುತ್ತೆ ಕರಡಿಯ ಹೃದಯದಲ್ಲಿ, ತುಂಬ ದಯೆ, ಕರುಣೆ ಕೂಡ ಇರುತ್ತೆ. ಮತ್ತು ಇಂಟೆಗ್ರಿಟಿ ಅಂದಾಗ ಆಡಿದಂತೆ ನಡೆಯುವ ಒಂದು ಪ್ರಾಣಿ. ಆಡಿದಂತೆ ನಡೆಯೋದಂದರೆ ಇಂಟೆಗ್ರಿಟಿ ಅಂತಂದಾಗ ನಾನು ಹೇಳಿದ ರೀತಿ ನಾನು ನಡ್ಕೋಬೇಕು, ನಾನು ಹೇಳೋದೇ ಒಂದು, ಮಾಡೋದೇ ಇನ್ನೊಂದು. ಹಾಗೆ ಕರಡಿ ಅಂತಂದಾಗ ದೃಷ್ಟಿಗೆ ಕೂಡ, ಅಂದರೆ ನಾನು ಸಣ್ಣವಳಿದ್ದಾಗ ಮನೆ ಮುಂದೆ ಕರಡಿನ ಕರ್ಕೊಂಡು ಬರೋರು, ಅದ್ರ ಕೈಲಿ ಊದಿಸ್ಬಿಟ್ಟು ತಾಯ್ತವನ್ನು ಕೊಡೋರು, ಆ ಕರಡಿಯ ಕೂದಲನ್ನು ಕಟ್ಟೋರು ಭಯ ಇರೋ ಮಕ್ಕಳಿಗೆ. ಕರಡಿ ಅಂದರೆ ಧೈರ್ಯದ ಸಂಕೇತ. ಸೊ ಇದು ಬೇರ್ ಟೋಟಮ್ನ ಒಂದು ವಿಷಯ. ಮತ್ತು ಮುಂದಿನ ಒಂದು ತುಂಬ ಪುಟ್ಟ ಕ್ಯೂಟ್ ಆದ ವ್ಯಕ್ತಿ ಅಂದರೆ ಪ್ರಾಣಿ ಅಂತ ಹೇಳಲಿಕ್ಕೂ ಮನಸ್ಸು ಬರಲ್ಲ, ಚಿಟ್ಟೆ, ಬಟರ್ಫ್ಲೈ. ಚಿಟ್ಟೆ ಅಂತಂದ್ರೇ ಪ್ರೀತಿಯ ಸಂಕೇತ ಅಲ್ವಾ, ಹೊಟ್ಟೆಲಿ ಚಿಟ್ಟೆ ಅಂತ ಹೇಳ್ತೀವಿ. ಮತ್ತು ಬಟರ್ಫ್ಲೈ ಅಂದರೆ ಡೆಲಿಕೇಟ್ ಅಂತ. ಸೊ ಬಟರ್ಫ್ಲೈ ಅಂದರೆ ಏನು ಅಂದರೆ ನ್ಯೂ ಬಿಗಿನಿಂಗ್ಸ್.
ಶುಭಾರಂಭಗಳಿಗೆ ಸಂಕೇತ, ಮತ್ತು ಸಂತೋಷವನ್ನು ಮೊಗೆದು ಕೊಡುವಂಥ ಒಂದು ಪ್ರಾಣಿ ಅಂತ. ಇಲ್ಲಿ ಅನಿಮಲ್ ಅಂತಲೇ ಪ್ರಾಣಿಗೂ ಹೇಳ್ತೀವಿ, ಪಕ್ಷಿಗೂ ಹೇಳ್ತೀವಿ. ಸೊ ಇದನ್ನು ಪ್ರಾಣಿ ಅಂತ ಕರಿತಾ ಇದ್ದೀನಿ, ಐ ಆಮ್ ಸಾರಿ. ಸೊ ಚಿಟ್ಟೆ ಬಂದು ಒಂದು ಸಂತೋಷವನ್ನು ತಂದು ಕೊಡುವಂತಹ ಒಂದು ಸ್ಪಿರಿಟ್ ಅನಿಮಲ್. ಮತ್ತು ಶಾಂತಿಯನ್ನು, ಸಂತೋಷ ಇದ್ದಾಗ ಶಾಂತಿ, ಅದು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅಲ್ವಾ. ಮತ್ತು ಬಟರ್ಫ್ಲೈ ಅಂತಂದಾಗ ಪ್ರೋಗ್ರೆಸ್, ಗ್ರೋತ್, ಬೆಳವಣಿಗೆ ಮತ್ತು ಸಮೃದ್ಧಿಯ ಸಂಕೇತ. ಏಕೆಂದರೆ ಇದು ಮಧುವನ್ನು ಹೀರಿ ಒಂದು ಕಡೆಯಿಂದ ಪಾಲಿನೇಷನ್ ಅಂದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಆ ಬೀಜವನ್ನು ಕೂಡ ಹಾಕಿ ಹೂ ಬೆಳೆಯೋದಕ್ಕೆ ಸಹಾಯ ಮಾಡ್ತವೆ ಅಂತ ಹೇಳ್ತೀವಿ. ಸೊ ಹಾಗೆ ಬಟರ್ಫ್ಲೈ ಅಂತಂದಾಗ ಅದು ಮಕ್ಕಳಾಗುವ ಒಂದು ಸಂಕೇತ ಕೂಡ ಅಂತ ಹೇಳ್ತಾರೆ. ಇದು ಬಟರ್ಫ್ಲೈ ವಿಷಯ. ಮತ್ತು ಸೌಂದರ್ಯ, ಅಫ್ಕೋರ್ಸ್ ಬಟರ್ಫ್ಲೈ ಅಂದಾಗ ತುಂಬ ಸುಂದರವಾದ ಒಂದು ಜೀವಿಯದು ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಬರೋದು ಡಾಗ್, ನಾಯಿ ಅಂತಂದಾಗ ಲಾಯಲ್ಟಿ, ಅಂದರೆ ಒಂಥರ ನಿಯತ್ತಿನ ಪ್ರಾಣಿ ಅಂತ ಹೇಳ್ತಾರೆ. ಮತ್ತು ಅದು ಪ್ರೊಟೆಕ್ಷನ್, ರಕ್ಷಣೆಯನ್ನು ಕೊಡುವಂಥ ಪ್ರಾಣಿ ಅಂತ ಹೇಳ್ತಾರೆ. ಹಾಗೆ ನಮ್ಮನೇಲಿ ಇಬ್ಬರು ಇದ್ದಾರೆ ಆಯಿತಾ, ಇಬ್ಬರು ಎಷ್ಟು ಬೊಗಳಿ ಗಲಾಟೆ ಮಾಡ್ತಾರೆ ಅಂದರೆ ಕಳ್ಳ ನಮ್ಮನೆಗಲ್ಲ ಇಡೀ ರೋಡಿಗೆ ಬರೋಕ್ಕಾಗಲ್ಲ ಅನ್ನೋಷ್ಟು ಮಾಡ್ತಾರೆ. ಯಾರೇ ಒಂದು ಏನೇ ಒಂದು ಕೇಳೋದಕ್ಕೆ ಮಾಡೋದಕ್ಕೆ ಬಂದಾಗ ನಾನಿದ್ದೀನಿ ಅನ್ನೋ ಹಾಗೆ ನಿಲ್ತಾರೆ. ಮತ್ತು ಇನ್ನೊಂದೇನೆಂದರೆ ಇದರ ವಾಸನೆಯ ಒಂದು ಇದು ತುಂಬ ಜೋರಾಗಿರುತ್ತೆ. ಸೊ ಎಲ್ಲೇ ಇದ್ರೂ ವಾಸನೆ ಹಿಡ್ಕೊಂಡು ಬಂದುಬಿಡ್ತಾರೆ ಅಂತ ಹೇಳ್ತಾರಲ್ಲ, ಯಾವುದೇ ಒಂದು ನಡೆಯೋ ವಿಷಯವನ್ನು ಮುನ್ಸೂಚನೆಯನ್ನು ಕೊಡುವಂಥ ಒಂದು ಶಕ್ತಿ ಈ ನಾಯಿಗೆ ಇರುತ್ತೆ. ಮತ್ತು ನಾಯಿಯ ವ್ಯಕ್ತಿತ್ವ ನಿಮಗೆ ಕಂಡಾಗ, ನಾಯಿಯ ಚಿತ್ರ ಕಂಡಾಗ ಯಾವುದೇ ವ್ಯಕ್ತಿಯನ್ನು ನೀವು ಆರಾಮವಾಗಿ ನಂಬಬಹುದು ಅಂತ ಹೇಳ್ಬೋದು. ಮತ್ತು ನಂತರ ಗಿಡುಗದ ಬಗ್ಗೆ ಮಾತಾಡಿದ್ವಿ. ಈಗ ಹದ್ದು ಅಂತಂದಾಗ ಎಲ್ಲ ವಿಷಯವನ್ನು ಒಂದು ಆಬ್ಜೆಕ್ಟಿವ್ ಆಗಿ, ಅಂದರೆ ಅದರ ಒಳಗೆ ಇಳಿಯದೆ ದೂರದಿಂದ ನೋಡೋದು. ಈಗ ಒಂದು ಜಗಳ ಅಂತಂದಾಗ ನನ್ನ ಒಂದು ವ್ಯೂ ಪಾಯಿಂಟ್ ನನಗಿರುತ್ತೆ, ಅವರ ದೃಷ್ಟಿಕೋನ ಅವರಿಗಿರುತ್ತೆ. ಮೂರನೇ ವ್ಯಕ್ತಿ ಬಂದಾಗ ಅವರು ಇಲ್ಲ ನಿಮ್ಮದು ತಪ್ಪಿದೆ ಸುಮ್ಮನಿರಿ ಅಂತ ಹೇಳ್ತಾರೆ. ಹಾಗೆ ಕೆಲವೊಂದು ಸರ್ತಿ ನಾವು ಕೆಳಗಿಂದ ನೋಡ್ಬೇಕಾದ್ರೆ ಕೆಲವೊಂದು ವಿಷಯ ಕಾಣೋದೇ ಇಲ್ಲ, ಮೇಲೆ ಬರ್ಡ್ಸ್ ಐ ವ್ಯೂ ಅಂತ ಹೇಳ್ತಾರೆ, ಒಂದು ಹೈಟಿಂದ ನೋಡಿದಾಗ ಎಲ್ಲ ವಿಷಯ ಕಾಣುತ್ತೆ. ಉದಾಹರಣೆಗೆ ನಿಮಗೆ ಈ ಸ್ಕೂಲ್ ಡ್ರಿಲ್ಗಳು ಮಾಡ್ತಾರಲ್ವ, ಡ್ಯಾನ್ಸ್ ಅಥವಾ ಡ್ರಿಲ್ ಮಾಡ್ತಾರಲ್ವ, ಸ್ಟೇಜ್ ಮೇಲೆ ಮಾಡೋ ಡ್ಯಾನ್ಸ್ ಅಲ್ಲ ನಾನು ಹೇಳ್ತಿರೋದು. ಡ್ರಿಲ್ ಅಂದಾಗ ಈ ರಿಪಬ್ಲಿಕ್ ಡೇ, ಸ್ಪೋರ್ಟ್ಸ್ ಡೇ ಅಥವಾ ಗಣರಾಜ್ಯೋತ್ಸವ, ಸ್ವತಂತ್ರೋತ್ಸವ, ಇಂಡಿಪೆಂಡೆನ್ಸ್ ಡೇ, ಇದಕ್ಕೆಲ್ಲ ಗ್ರೌಂಡಲ್ಲಿ ಮಾಡ್ತಾರೆ ನೋಡಿ, ದೊಡ್ಡ ಗುಂಪಿನ ಮಕ್ಕಳ ಕೈಯಲ್ಲಿ ಡ್ಯಾನ್ಸು ಡ್ರಿಲ್ಲು ಮಾಡಿಸ್ತಾರಲ್ಲ, ಅದು ನಾವು ನೆಲದ ಮೇಲಿಂದ ನೋಡೋದು ಬೇರೆ, ಅದನ್ನು ನಾವು ಒಂದು ಹೈಟಿಂದ ಬಾಲ್ಕನಿಯಿಂದ ನೋಡೋದು. ನಿಮಗೆ ಆ ಒಂದು ಅವರು ಹೀಗೆ ಬಗ್ಗಿ ಎದ್ದಾಗ ಎಲ್ಲರೂ ಒಂದೇ ಸರ್ತಿ ಆ ಒಂದು ಕಮಲ ಮುದುರಿ ಅರಳಿದ ಹಾಗೆ, ಆ ಥರ ಏನೇನೋ ಒಂದೊಂದು, ಅಂದರೆ ಅಲೆಗಳ ಹಾಗೆ, ಅದೆಲ್ಲ ನಾವು ನೆಲದ ಅದೇ ಲೆವೆಲಿಂದ ನೋಡೋಕ್ಕೂ ಒಂದು ಹೈಟಿಂದ ನೋಡೋಕ್ಕೂ ವ್ಯತ್ಯಾಸ ಇರುತ್ತೆ. ಹೈಟಿಂದ ನೋಡಿದಾಗ ತುಂಬ ಸುಂದರವಾಗಿ ಕಾಣುತ್ತೆ. ಮತ್ತು ಪೂರ್ತಿ ಪಿಕ್ಚರ್, ಬಿಗ್ ಪಿಕ್ಚರ್ ನಮಗೆ ಕಾಣಿಸುತ್ತೆ. ಕೆಳಗಿಂದ ನೋಡಿದಾಗ ಫುಲ್ ಪಿಕ್ಚರೇ ಕಾಣಿಸಲ್ಲ, ಯಾಕೆಂದರೆ ಒಂದು ಫಸ್ಟ್ 3-4 ರೋ ಮಾತ್ರ ಕಾಣ್ತಾ ಇರುತ್ತೆ. ಮೇಲಿಂದ ನೋಡಿದಾಗ 40 ರೋಗಳು ನಮಗೆ ಕಾಣುತ್ತೆ. ಈ ಹದ್ದಿಗೆ ಆ ಒಂದು ಕೆಪಾಸಿಟಿ ಇರುತ್ತೆ, ಎಲ್ಲ ವಿಷಯವನ್ನು ತಗೊಂಡು ಯಾವುದು ಹೇಗೆ ಅಂತ ನಮಗೆ ಒಂದು ಪರಿಜ್ಞಾನವನ್ನು ಕೊಡುವಂಥ ಒಂದು ಕೆಪಾಸಿಟಿ ಈ ಈಗಲ್ ಅಥವಾ ಹದ್ದಿಗೆ ಇರುತ್ತೆ. ಮತ್ತು ಈಗಲ್ ಕೂಡ ಚೇಂಜ್ಗೆ ಹೆಸರಾದಂತಹ ಒಂದು ಪ್ರಾಣಿ ಅಂತ ಹೇಳ್ಬೋದು. ಏಕೆಂದರೆ 30-40 ವರ್ಷಕ್ಕೆ ಈ ಈಗಲ್ಗೆ ಅದರ ಒಂದು ಕ್ಲಾಸ್ ಅಂತ ಹೇಳ್ತಾರಲ್ಲ, ಉಗುರುಗಳೆಲ್ಲ ಮೊಂಡಾಗಿ ಹೋಗುತ್ತೆ. ಸೊ ಅದು ಒಂದು ಪ್ರಾಣಿಯನ್ನು, ಅದು ನೆಲದ ಮೇಲೆ ಹೋಗ್ತಾ ಇರೋ ಪ್ರಾಣಿಗಳನ್ನು ಹಿಡಿದು, ಹೆಗ್ಗಣ ಇರ್ಬೋದು ಅಥವಾ ಮೊಲ ಇರ್ಬೋದು, ಹಿಡಿದು ತಿನ್ನುವಂಥ ಪ್ರಾಣಿ ಅಲ್ವಾ, ಹಾವನ್ನು ಕೂಡ ಹಿಡಿದು ತಿನ್ನುತ್ತೆ. ಸೊ ಅದು ಹಿಡಿಬೇಕಾದ್ರೆ ಅದಕ್ಕೆ ಗ್ರಿಪ್ ಬರೋದಿಲ್ಲ, ಯಾಕೆಂದರೆ ಉಗುರೆಲ್ಲ ಮೊಂಡಾಗೋಗಿರುತ್ತೆ. ಮತ್ತು ಅದರ ಕೊಕ್ಕನ್ನು ಕೂಡ ಅದು ಕಿತ್ತು ತಿನ್ನೋಕ್ಕೆ ಬರೋದಿಲ್ಲ, ಯಾಕೆಂತಂದರೆ ಅದು ಕೂಡ ಮೊಂಡಾಗೋಗಿರುತ್ತೆ. ಮತ್ತು ಹಾರಕ್ಕಾಗಲ್ಲ, ಯಾಕೆಂದರೆ ತುಂಬ ದಪ್ಪ ಆಗಿರುತ್ತೆ ಸ್ನಾಯುಗಳು. ಸೊ ಅದು ಸರಿಯಾಗಿ ಬಡಿಯೋಕ್ಕಾಗಲ್ಲ, ತುಂಬ ಹೈಟಿಗೆ ಹೋಗೋಕ್ಕಾಗಲ್ಲ. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ಅದೇನು ಮಾಡುತ್ತೆ ಅಂದರೆ, ಒಂದು ಬೆಟ್ಟದ ತುದಿಗೆ ಹೋಗಿ ತನ್ನ ಆ ಒಂದು ಕೊಕ್ಕಿನಿಂದ ತನ್ನ ಎಲ್ಲ ರೆಕ್ಕೆ ಪುಕ್ಕಗಳನ್ನು ಕಿತ್ತಾಕ್ಬಿಡುತ್ತೆ, ತನ್ನ ಆ ಉಗುರುಗಳನ್ನೆಲ್ಲ, ಕ್ಲಾಸನ್ನೆಲ್ಲ ಕಿತ್ತಾಕತ್ತೆ. ಕೊನೆಗೆ ಆ ಒಂದು ಕೊಕ್ಕೇನಿರುತ್ತೆ ಅದನ್ನು ಕೂಡ ನೆಲಕ್ಕೆ ಕಲ್ಲಿಗೆ ಬಡಿದು ಅದನ್ನು ಕೂಡ ಪೂರ್ತಿ ಸಂಪೂರ್ಣವಾಗಿ ಮುರಿದು ಹಾಕಿ ನಾಶ ಮಾಡಿಬಿಡುತ್ತೆ. ಇದರ ನಂತರ ಅದಕ್ಕೆ 90 ದಿನಗಳಲ್ಲಿ, ಇದಾದ 90 ದಿನಗಳಲ್ಲಿ ಮರುಹುಟ್ಟು ಅಂತ ಹೇಳ್ಬೋದು. ಹೊಸ ಉಗುರು ಬರುತ್ತೆ, ಶಾರ್ಪಾಗಿ ಫ್ರೆಶ್ ಆಗಿರುವಂಥದ್ದು, ಶಕ್ತಿಶಾಲಿ, ಫ್ರೆಶ್ ಅನ್ನೋದಕ್ಕಿಂತ ಶಕ್ತಿಶಾಲಿ. ಮತ್ತು ಹೊಸ ಕೊಕ್ಕು ಬರುತ್ತೆ ಅದಕ್ಕೆ, ಅದು ಫುಲ್ ಶಕ್ತಿಶಾಲಿಯಾಗಿ ಶಾರ್ಪಾಗಿ ಇರುತ್ತೆ. ಹೊಸ ರೆಕ್ಕೆಗಳು ಬರುತ್ತೆ, ಅದರಲ್ಲಿ ಆ ಫ್ಯಾಟ್ ಡಿಪಾಸಿಟ್ ಆಗಿರಲ್ಲ, ಆರಾಮಾಗಿ ಹಾರ್ಬೋದು. ಮತ್ತೆ 40 ವರ್ಷಗಳಿಗೆ ಅದಕ್ಕೆ ತೊಂದರೆ ಇರೋದಿಲ್ಲ. ಸೊ ಮತ್ತೆ ಈ ಅಡ್ಯಾಪ್ಟಬಿಲಿಟಿ, ನಾನು ನಿಮಗೆ ಕಾಗೆ ಬಗ್ಗೆ ಹೇಳಬೇಕಾದ್ರೆ ಮತ್ತು ಕೆಲವೊಂದು ಪ್ರಾಣಿಗಳ ಬಗ್ಗೆ ಅಡ್ಯಾಪ್ಟಬಿಲಿಟಿ ಹೇಳಿದೆ. ಆ ಅಡ್ಯಾಪ್ಟಬಿಲಿಟಿ ಈ ಒಂದು ಹದ್ದಿಗೆ ಕೂಡ ತುಂಬ ಇರುತ್ತೆ. ಮತ್ತು ಟ್ರಾನ್ಸ್ಫಾರ್ಮೇಷನ್,
ಅಂದರೆ ನಾವು ಎವಾಲ್ವ್ ಆಗೋದು, ಅಂದರೆ ನಾವು ಇರೋ ಥರನೇ ಇರಲ್ಲ ಅಲ್ವಾ. ನಂಬದೇ ಇದ್ದರೆ ನಿಮ್ಮ ಹೈಸ್ಕೂಲ್ ಫೋಟೋ ತೆಗೆದು ನೋಡಿ, 10 ವರ್ಷದ ಕೆಳಗಿನ ಫೋಟೋ ನೋಡಿ, 20 ವರ್ಷದ ಕೆಳಗಿನ ಫೋಟೋ ನೋಡಿ, ನಾನೇನು ಹೇಳ್ತೀನಿ ಅರ್ಥ ಆಗುತ್ತೆ. ಅವತ್ತಿಗೆ ಆ ಹೇರ್ ಸ್ಟೈಲ್ ಚಂದ ಅನ್ಸತ್ತೆ, ಇವತ್ತು ನೋಡಿದಾಗ ಅಯ್ಯೋ ಪೆಕ್ರಂಗಿದೆ ಅಲ್ವಾ ಅಂತ ಅನ್ಸತ್ತೆ. ಹೌದಾ ಅಲ್ವಾ? ಅಥವಾ ನಿಮ್ಮ ತಂದೆ ತಾಯಿ ಮದುವೆ ಆಲ್ಬಮ್ ನೋಡಿ, ಅಯ್ಯೋ ಇವರ ನಮ್ಮಪ್ಪ, ಅವಾಗ ಹೆಂಗಿದ್ರು ಇವಾಗ ಹೆಂಗಿದ್ರು ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾವು ಈಗ ಏನು ನೋಡ್ತೀವೋ ಅದು ನಮಗೆ ಸತ್ಯ ಅಂತ ಅನ್ಸುತ್ತೆ. ಸೊ ಈ ಹದ್ದು ಹಾಗೆ ಒಂದು ಓವರ್ ವ್ಯೂ ಅನ್ನು ಕೊಡುತ್ತೆ, ಮತ್ತು ಟ್ರಾನ್ಸ್ಫಾರ್ಮೇಷನ್ಗೆ ಇದು ಹೆಸರುವಾಸಿ. ಅದಕ್ಕೆ ಇದನ್ನು ಟ್ರಾನ್ಸ್ಫಾರ್ಮೇಷನಲ್ ಅಂತ ಕರಿಬೋದು ಹದ್ದನ್ನು. ಮತ್ತು ಪವರ್ಫುಲ್ ಅಂದರೆ ಯಾಕೆಂತಂದರೆ ಎಲ್ಲ ಪಕ್ಷಿಗಳು ಮಳೆ ಬರಬೇಕಾದ್ರೆ ಗೂಡಿಗೆ ಹೋಗ್ತವೆ, ಆದರೆ ಇದು ಆ ಮೋಡಕ್ಕಿಂತ ಹೆಚ್ಚು ಎತ್ತರದಲ್ಲಿ ಹಾರುವಂಥ ಒಂದು ಪಕ್ಷಿ. ಅಂದರೆ ಯಾವುದೇ ಒಂದು ಸಿಚುವೇಶನನ್ನು ಗೆಲ್ತೀನಿ ನಾನು ಅನ್ನೋ ಒಂದು ಮನೋಧೈರ್ಯ ಇರುವಂಥ ಒಂದು ಪಕ್ಷಿ. ನಂತರ ಬರೋದು ಹಾವು, ಸ್ನೇಕ್. ಇದು ಕೂಡ ಒಂದು ಎನರ್ಜಿಯನ್ನು ಮೇಲಕ್ಕೆ, ಅಂದರೆ ಕುಂಡಲಿನಿ ಅಂತ ನಾವು ಏನು ಹೇಳ್ತೀವಿ, ಎವಲ್ಯೂಷನ್. ಅದು ತನ್ನ ಪೊರೆಯನ್ನು ಕಳಿಸಿ ಮತ್ತೆ ಅದನ್ನು ಹೊಸ ಪೊರೆಯನ್ನು ತಗೊಳುತ್ತೆ, ಮತ್ತು ಅದು ಕೂಡ ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಕರಿಬೋದು. ಮತ್ತು ಇದು ಸ್ಪಿರಿಚುವಲ್ ಎವಲ್ಯೂಷನ್, ಅಂದರೆ ಆಧ್ಯಾತ್ಮಿಕ ಒಂದು ಮೇರುಮಟ್ಟಕ್ಕೆ ಹೋಗುವಂತಹ ಒಂದು ಇಫೆಕ್ಟನ್ನು ಕೊಡುತ್ತೆ. ಮತ್ತು ಹಾವು ಅಂತಂದಾಗ ಕ್ರಿಯೇಟಿವಿಟಿ, ಅಂದರೆ 2 ಸರ್ಪಗಳು ಬೆಸೆದುಕೊಂಡಿದ್ದಾಗ ನೆನೆಸಿದ್ದು ಆಗತ್ತೆ ಅಂತ ಒಂದು ಐತಿಹ್ಯ ಇದೆ. ಮತ್ತು ಫರ್ಟಿಲಿಟಿಗೆ ಇದು ಹೆಸರುವಾಸಿ. ಏಕೆಂದರೆ ಕುಂಡಲಿನಿ ಅಂತಂದಾಗ ನಮ್ಮ ಒಂದು ಜನನಾಂಗಗಳಲ್ಲಿ ಅದು ಮಲಗಿ ಒಂಥರ ಕಾಯಿಲ್ ಆಗಿ ಸುತ್ತಕೊಂಡು ಮಲಗಿರುತ್ತೆ. ಕುಂಡಲಿನಿ ಯೋಗವನ್ನು ಅಥವಾ ಕುಂಡಲಿನಿ ಮೆಡಿಟೇಷನ್ ಮಾಡಿದಾಗ ಆ ಸರ್ಪವನ್ನು ಬಡಿದೆಬ್ಸುವಂಥ ಒಂದು ಶಕ್ತಿ ಇರುತ್ತೆ ಅಂತ ಹೇಳ್ಬೋದು. ಅವೇಕ್ನಿಂಗ್, ಒಂದು ಅರಿವಿನ ಕಣ್ಣನ್ನು ತೆರೆಯುವಂಥ ಒಂದು ಶಕ್ತಿ ಈ ಹಾವಿಗೆ ಇರುತ್ತೆ. ಕೊನೆಯದಾಗಿ ಅಂದರೆ ಈ ವಿಡಿಯೋ ಕೊನೆಯ ಒಂದು ಸ್ಪಿರಿಟ್ ಅನಿಮಲ್ ವುಲ್ಫ್, ಅಂದರೆ ತೋಳ. ನನ್ನ ಫೇವ್ರೆಟ್, ಯಾಕೆಂದರೆ ನನ್ನ ಪವರ್ ಅನಿಮಲ್, ನನ್ನ ಸ್ಪಿರಿಟ್ ಅನಿಮಲ್. ವುಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಕೇಳೇ ಇದ್ದೀರಾ. ಯಾಕೆಂದರೆ ಇದಕ್ಕೆ ಅಪಾರವಾದ, ಈ ವುಲ್ಫ್ ಅನಿಮಲ್ಗೆ ಅಪಾರವಾದ ಜ್ಞಾನ ಇರುತ್ತೆ, ಅಪಾರವಾದ ಅರಿವು. ಇದು ಒಂದು ಬ್ಯಾಲೆನ್ಸನ್ನು ಕೊಡುತ್ತೆ. ಕೆಲವೊಂದು ಸತಿ ನಾವು ಬರೀ ಹಣ ಬೇಕು ಅಂತ ಹೊರಟೋಗ್ತೀವಿ, ಆರೋಗ್ಯದ ಕಡೆ ಗಮನನೇ ಇರೋದಿಲ್ಲ. ಸೊ ಅವಾಗ ಆರೋಗ್ಯನ ಕಾಪಾಡಬೇಕಾದ್ರೂ ನಾವು ಗಳಿಸಿದಂಥ ಹಣ ಎಲ್ಲ ಖರ್ಚು ಮಾಡಬೇಕಾಗತ್ತೆ. ಇನ್ನು ಕೆಲವು ಸತಿ ನಾನು ಆರೋಗ್ಯ ಹಾಳು ಮಾಡ್ಕೊಳ್ಳಪ್ಪ, ನಾನು ಏನೂ ಕೆಲಸ ಮಾಡಲ್ಲ, ಈ ಟೈಮ್ ಬಿಟ್ಟು ನಾನು ಕೆಲಸನೇ ಮಾಡಲ್ಲ ಅಂತಂದಾಗ ಬೇರೆ ಯಾವುದಕ್ಕೂ ಹಣ ಇರೋದಿಲ್ಲ. ಸೊ ಒಂದು ಬ್ಯಾಲೆನ್ಸ್ ಇರಬೇಕು. ನಾವು ಎಷ್ಟು ಕೆಲಸ ಮಾಡ್ತೀವಿ, ಹೊರಗಡೆ ಎಷ್ಟು ಅಚೀವ್ ಮಾಡ್ತೀವಿ, ಮನೆಯಲ್ಲೂ ಅಷ್ಟೇ ಪ್ರೀತಿಯನ್ನು ಕೊಡಬೇಕಲ್ವ. ಸೊ ಈ ಎರಡನ್ನು ಬ್ಯಾಲೆನ್ಸ್ ಮಾಡೋದು ಈ ಒಂದು ವುಲ್ಫ್ಗೆ ಗೊತ್ತಿರುತ್ತೆ. ಮತ್ತು ಈ ವುಲ್ಫು ತುಂಬ ಇಂಟ್ಯೂಷನ್, ಅಂದರೆ 6ನೆಯ ಇಂದ್ರಿಯ ಅಥವಾ 6ನೆಯ ಅರಿವು ಅಂತ ಏನು ಹೇಳ್ತೀವಿ, ಮುಂದಕ್ಕೆ ಆಗೋ ಒಂದು ವಿಷಯ ಅದಕ್ಕೆ ಬೇಗನೆ ಗೊತ್ತಾಗ್ತಿರತ್ತೆ. ತುಂಬ ಏನು ಹೇಳ್ತಾರೆ, ವೈಸ್, ಜ್ಞಾನಿ, ಅಪಾರವಾದ ಜ್ಞಾನ ಈ ವುಲ್ಫ್ಗೆ ಇರುತ್ತೆ. ಮತ್ತು ಒಂದು ಮ್ಯಾಜಿಕನ್ನು ಕ್ರಿಯೇಟ್ ಮಾಡೋ ಕೆಪಾಸಿಟಿ ವುಲ್ಫ್ಗೆ ಇರುತ್ತೆ. ಅಂದರೆ ನೀವು ಬೇರೆ ಏನು ಬೇಡ, ವುಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅಂತ ಚಾಂಟ್ ಮಾಡ್ತಾನೆ ಇದ್ದರೆ ನಿಮಗೆ ಒಂಥರ ಏನು ಹೇಳ್ತಾರೆ, ಹೂವಿನ ಹಾರ ಎತ್ತಿದ ಹಾಗೆ ಕೆಲಸಗಳು ಆಗೋಗುತ್ತೆ. ತುಂಬ ಬೇಗ ನಿಮಗೆ ಕೆಲಸ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇಷ್ಟು ಪ್ರಾಣಿಗಳನ್ನು ಇವತ್ತು ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವು ಪ್ರಾಣಿಗಳನ್ನು ಕೊಡ್ತೀನಿ. ನಿಮ್ಮ ಸ್ಪಿರಿಟ್ ಅನಿಮಲ್ ನಿಮಗೆ ಗೊತ್ತಾಯಿತು ಅಂತಂದರೆ ಖಂಡಿತ ನನಗೆ ಹೇಳಿ. ಸೊ ಇದರಲ್ಲಿ ನಿಮ್ಮ ಸ್ಪಿರಿಟ್ ಅನಿಮಲ್ ಯಾವುದು ಅಂತ ಹೇಳಿ, ಮತ್ತೆ ಇದರ ಬಗ್ಗೆ ಹೆಚ್ಚು ಮಾತಾಡೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.